ಇದು ಚಂದ್ರಶೇಖರ್ ಪಾಟೀಲ್ ಅವರು ಬರೆದಂತ ನಾಟಕದ ಎಳೆಯನ್ನು ತೆಗೆದುಕೊಂಡು ಟಿಂಗರ್ಗುಡ್ಡ ಅಂತಕ್ಕಂತ ಏಕಪದವನ್ನು ಮಾಡ್ತೇನೆ. ಇದರಲ್ಲಿ ಈ ಕಥೆಯ ಸಾರಾಂಶ ಏನಂತಂದ್ರೆ, ಪರಮೇಶ್ವರ ಹತ್ರ ಭಸ್ಮಾಸುರ ವರ ಕೇಳಲಿಕ್ಕೆ ಅಂತ ಬಂದಿರ್ತಾನ, ನನಗೆ ಸಾವಿಲ್ಲದ ಅಂತ ವರ ಕೊಡು ಅಂತಂದು. ಅವಾಗ ಪರಮೇಶ್ವರ ಆಯ್ತು ತಥಾಸ್ತು ಅಂತ ವರ ಕೊಡ್ತಾನ. ಅವಾಗ ಭಸ್ಮಾಸುರಿಗೆ ಏನಾಗೈತಿ, ನನಗೆ ಸಾವ ಇಲ್ಲ ಅಂತಕ್ಕಂತ ಅಹಂಕಾರ ಬಂದ್ಬಿಡ್ತೈತಿ. ಕೊನೆಗೆ ಏನಾಗತ್ತೆ ಅಂದ್ರೆ ಅವನಲ್ಲಿ ಇರ್ತಕ್ಕಂಥ ಅಹಂಕಾರನ ಅವನ ಸಾವಿಗೆ ಕಾರಣ ಆಗತ್ತೆ ಅನ್ನೋದು ಬಿಟ್ಟಾನ. ಇದರಲ್ಲಿ 3 ಪಾತ್ರ ಬರುತ್ತೆ: ಮುದುಕ, ಮುದುಕಿ, ಹುಡುಗ. ಮಜಾ ಕಟ್ಟಾಗತ್ತೇನೆ. ಬೇಮ ನೀವ್ ಮಂತ್ರ ಕಲಿಸ್ಕೊಟ್ಟಿದ್ದಲ್ಲ, ಏನ ಚಲೋ ಐತಿ ಬೇ ಮಂತ್ರ ಅದೇ. ಯಾರು ನಿಮ್ಗೆ ಗುಡ್ಡ ಬುಡ್ಡ ಒಳಗಡ್ಡಿ ಗುಡ್ಡ ಅಂದ್ರೆ ಮಂತ್ರ ಹಾಕಂತಿದ್ದಿಲ್ಲ. ಆ ಮಂತ್ರ ಹಾಕಿ ಕೆಲಸ ಮಾಡಿ ಹೇಳ್ತಾನೆ. ಹೇಳ್ತೀನಿ ಬಾ 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 ಬಾ. ಬಂಧುವಾ ನನ್ ಕಟ್ಟಾಣಿ ಬಾರಯ್ಯಪ್ಪ, ಈಗ ಬಂದೆ ನನ್ನ ರಾಜ. ಅವ್ವ ಸೇನ್ ಶಾಣ ಆಗೈತಿ ಅಂತೀವಿ. ಇದ್ದಿತ್ಲಾಗಂತೂ ಏನು ಮಜಾ ಬಾಬಾನಂತಿ ನಮ್ಮ ಹುಡುಗ, ಏನು ಮಜಾ ಬೆಳೆದಾನಂತೀವಿ ನಮ್ಮ ಹುಡುಗ, ಏನು ಮಜಾ ಬೆಳೆದಾನಂತೀವಿ, ಏನು ಮಜಾ ಬೆಳೆದಾನಂತೀವಿ ನಮ್ಮ ಹುಡುಗ, ಏನು ಮಜಾ ಬೆಳೆದಾನಂತೀವಿ. ಹಾಲು ಕುಡಿಯ ಕೂಸ ಅಂದ್ರ ಆಟ ಮಾಡಿ ಅಳತಾನ, ಹಾಲು ಕುಡಿಯ ಕೂಸ ಅಂದ್ರ ಹಠ ಮಾಡಿ ಅಳತಾನ, ರೊಟ್ಟಿ ಹಚ್ಚಿ ಕೊಡವೆ ಅಂತಾನ ನಮ್ಮ ಹುಡುಗ, ರೊಟ್ಟಿ ಹಚ್ಚಿ ಕೊಡವೆ ಅಂತಾನ. ಖುಷವ ನಮ್ಮ ಹುಡುಗನ ವರ್ಣ ಏನ್ ಮಾಡಿದ್ರು ಕಡಿಮೆನ ಐತಿ ಬಿಡ ಯಪ್ಪ. ನಾ ಕಲಿಸ್ಕೊಟ್ಟು ಮಂತ್ರದಿಂದ ಯಾರ್ಯಾರು ಕೆಲಸ ಮಾಡ್ದೆ ಯಪ್ಪ. ಮಬ್ಬೆ ಮತ್ ನೀವ್ ಕಲಿಸ್ಕೊಟ್ಕೊಂಡ್ರಿಂದ ನಾ ಶಾಲೆಗೆ ಹೋಗ್ಬೇಕಾರ ಎಲೆ ಮೇಲೆ ನಿಣಿ ಚಿನ್ನ ನೋಡಿ ಗುಡ್ಡ ಗುಡ್ಡ ಒಳಗಡೆ ಗುಡ್ಡ ಅಂತಿತ್ತಲ್ಲ, ಅದ್ರ ಕೆಲಸ ಯಮ್ಮ. ನಾ ಶಾಲೆಗೆ ಹೋಗ್ಬೇಕಾರೆ ತಂಗಿ ಮನೆ ಪಾತ್ರ ಕಿತ್ತಿ ಗುಡ್ಡ ಗುಡ್ಡ ಅಂತಿತ್ತಲ್ಲ, ಅದ್ರ ಕೆಲಸ. ನನ್ ಕಲೆ ಕಟ್ಟಾರ ಮುಂದೆ ಯಾರ್ಯಾರ ಕೆಲಸ ಮಾಡಿದೆ ಅಪ್ಪ ಯಮ್ಮಬ್ಬಿ. ಮತ್ತ ನಾ ಸಾಲಿಗೆ ಹೋದೆ ಮುಂದೇನಾತ ನಮ್ಮ ಸಾಲಿಗೆ ಹೋಗಿದ್ಲೆ ಮಾಸ್ತರ್ ಬಂದ್ರು. ಏ ಬುಡ್ಡ ಅಂದ್ರು, ಇತ್ತಲ್ಲ ನಿನ್ ಮಂತ್ರ ರೋಮ್ ರಾಮ್ ರೀಮ್ ತಿಂಗಲ್ ಬುಡ್ಡ. ಮಾಸ್ತರ್ ಕಲಾಸ್ ಪ್ರೇಮ ಮಾಸ್ತರ್ ಕಲಾಸ್ ಮಾಸ್ತರ್ನ ಕಲಾಸ್ ಮಾಡ್ದೆ ನಾನನ್ ಸರ್ದಾರ. ಮುಂದೇನಾತ ಅಯ್ಯಪ್ಪ ನಮ್ಮಬ್ಬಿ. ಅವಾಗ ಹುಡುಗರು ಬಂದ್ರು. ಬುಡ್ಡ ಬುಡ್ಡ ಒಳಗಡಿ ಬುಡ್ಡ, ಬುಡ್ಡ ಬಂದ ಬುಡ್ಡ ಒಳಗಡಿ ಬುಡ್ಡ ಅಂದ್ರು. ಇದ್ದಲ್ಲ ನಿನ್ ಮಂತ್ರ ರೋಮ್ ರಾಮ್ ರೀಮ್ ತಿಂಗರ್ ಬುಡ್ಡ. ನಾನೇ ಎಲ್ಲಾರ ಕೆಲಸ ಎಲ್ಲಾರ ಕೆಲಸ ಎಲ್ಲಾರ್ದು ಕೆಲಸ ಮಾಡ್ದೆ ನನ್ ಸರ್ದಾರ. ಥೇಟ್ ಉಪೇಂದ್ರ ಕಣಂಗ ಸೂಪರ್ ಉಪೇಂದ್ರ ಕಣಕ್ ಅಂತೀರ ಯಪ್ಪ. ಮುಂದೇನಾತ ಯಪ್ಪ ಅವಾಗ ನನಗ ಹೊಟ್ಟು ಬಾಳ ಆಸಿತ್ತು. ಎದ್ರಿಗೊಂದು ಬಾಳೆಹಣ್ಣಿನ ಅಂಗಡಿದ್ದ ಹೋದೆ. ಒಂದ್ ಬಾಳೆಹಣ್ಣು ಕೊಡೋ ಅಂದೆ. ಅದಕ್ಕೆ ಅವ ಗೊತ್ತಿದ್ದಂಗೆ ರೊಕ್ಕ ಕೊಳ್ಳಿ ಬಿಟ್ಟಿ ಬುಡ್ಡ ಅನ್ಬೇಕ. ಮೋಸ ಆಗ್ಲಿ ಅಂದ್ರೆ ಸಿರಿಕ್ ಸಿಂಗಾರ ಆಗ್ಲಿ ಹಿಂಗಂತಾನ ಯಪ್ಪ ಅಂದ್ರೆ ನಾ ಸುಮ್ಮನೆ ಬಿಡ್ತಾನೇನು. ಇತ್ತಲ್ಲ ನಿನ್ ಮಂತ್ರ ರಾಮ್ ರೋಮ್ ರೀಮ್ ತಿಂಗಲ್ ಬುಡ್ಡ. ಯಪ್ಪ ಬಾಳೆ ಹಣ್ಣಿನ ಬಾಳೆ ಕೆಲಸ ಅದಲ್ಲ ನೋಡ್ಬಿ. ಅವಾಗ ಗೊನಿನ ಬಾಳೆಹಣ್ಣು ಹರ್ಕೊಂಡ್ ತಿಂದೆ ಯಮ್ಮ. ಒಂದ ಬಾಳೆಹಣ್ಣು ಇಟ್ಕೊಂಡ್ ಬಂದೇನೆ. ಈಗ ಹೊಟ್ಟೆ ಮತ್ತಸ್ತತಿ ತಿಂತಾನೆ. ನೀವು ಕಂಡು ಬಿಡ್ಬಾರ್ದು, ಹೋಗ ಆ ಕಡೆ ಹೋಗಿ ನೀನು ಅದು ಬಾಳೆಹಣ್ಣು ತಿಂತಾನೆ. ನಾವು ಹತ್ತಾಗ್ಬಿಡ್ತಾನ ಹೋಗು. ಹಣ್ಣು ತಿಂದೆ ಸಿಪ್ಪಿ ಸಿಪ್ಪಿ ತಿನ್ಬಾರ್ದಲ್ಲ, ಸಿಪ್ಪಿ ಹೋಗಿಬೇಕ. ಸಿಪ್ಪಿ ಹೋಗಿದೆ ಮತ್ ಹೊಟ್ಟೆ ಸಿತ್ತಲ್ಲ. ಮತ್ ಹೊಟ್ಟೆ ಸತ್ಬೆ ನಮ್ದು ಹೊಟ್ಟೆ ಸತ್ತೆ. ಅಯ್ಯ ತಡಿಯ ಹೊಟ್ಟೆ ಸತ್ತೇನ ತಡಿ ಒಲೆ ಗೊಡ್ಕಲಾಗಿಟ್ಟು ಅನ್ನ ಮಾಡೇ ಬಿಡ್ತೇನೆ ನನ್ನ ಬಂಗಾರ. ಹೊಟ್ಟೆ ಸತ್ಬೆ ಅಯ್ಯ ಪುರ್ಸತ್ ಐತಿಲ್ಲ, ಅಕ್ಕಿ ತೋದ ಅನ್ನ ಕಿಂಡ ಬಿಡ್ತೇನಿ.
ನನ್ನ ಹೊಟ್ಟೆ ಹಸ್ತತಿ. ಅಯ್ಯ ಬಾಳ ಅವಸರ ಪ್ರಕೃತಿ ನಿಂದ. ಯಾಕ ಅನ್ನ ಚಂದತೆ ಇಲ್ಲ ನೋಡೇ ಬಿಡ್ತೇನೆ. ಮುದುಕಿ ನನ್ನ ಹೊಟ್ಟೆ ಹಸ್ತತಿ. ತಡಿಲ ಗುಡ್ಡ. ಏನು ನೀನು ನನಗೆ ಗುಡ್ಡ ಅಂತಿ? ನೀನು ನನಗೆ ಗುಡ್ಡ ಅಂತೀನವೇ? ಇಲ್ಲ, ನಾ ಯಾರನ್ನು ಸುಮ್ಮನೆ ಬಿಡೋದಲ್ಲ. ನಾ ಯಾರನ್ನು ಸುಮ್ಮನೆ ಬಿಡೋದಲ್ಲ. ಇದ್ರ ಬಿಡ ಖಾಲಿ ಇದಕ್ಕೇನು ಬಂದೇವ. ನಾ ಕಲಿಸ್ಕೊಟ್ಟು ಮಾತ್ರ ನನಗೆ ಹಾಕಾಕತ್ತಾನ. ಮನ್ಯಾಗ ಬೇರೆ ನನ್ನ ಹಿರಿಯ ಇಲ್ಲ. ಫಕೀರ ಇಲ್ಲ ಫಕೀರ, ಅಲ್ಲೆಲ್ಲರ ನಿಮ್ಮ ಅವನನ್ನು ನೋಡಯ್ಯಪ್ಪ. ಈ ಬಾಡ ನನಗೆ ಪತ್ರ ಕಟ್ಟುತ್ತಲ್ಲ. ಬೇಡಲ್ಲ, ನಾ ಕಲಿಸ್ಕೊಟ್ಟು ಮಾತ್ರ ನನಗೆ ಆಗ್ತಿಲ್ಲ. ನೀನು ಬೇಡ. ಈಗ ನನ್ನ ಗಂಡ ಬಂದ್ರೆ ನಿನ್ನ ಕಣ್ಣು ಹೆಡಿಗೆ ತುಂಟಾರು ಎಪ್ಪಿರ್ಲಿ. ಕೂಗು. ನಿನ್ನ ಗಂಡನ ಕೂಗಿನಿಂದ ನೀನು ಬಿಡುಗಡೆ ಬೇಡಲ್ಲ. ಮುದುಕಿ, ನಾನೀಗ ನಿನ್ನನ್ನು ಸಾಯಿಸ್ತೇ ಬಿಡೋದೇ ಇಲ್ಲ. ಬಾರಿಸುತ್ತಿದೆ ನಿನ್ನ ಮರಣ ಮೃದಂಗ. ರಾಮ್ ರಾಮ್ ರೀಂ ತಿಂಗರ್ ಟುಟಿ. ಆಕೆ ಬಿಟ್ಟಿಲ್ಲ ಮಂತ್ರ, ಆಕೆ ಬಿಟ್ಟಿಲ್ಲ. ನಾವ ನೀ ಹೇಳ್ತಿದ್ದಲ್ಲ, ಕೂಸಿಗೆ ಎಷ್ಟು ಉಪ್ಪು ಮಾಡಬೇಡ, ಕೂಸಿಗೆ ಎಷ್ಟು ಸಲಿಗೆ ಕೊಡ್ಬೇಡ ಅಂತ. ನಿನ್ನ ಮಾತು ಕೇಳಿಲ್ಲ ಮಾವ. ನಾ ಕನ್ಸ್ಕೊಟ್ ಮಾತ್ರ ನನಗ್ ಮುಳುವಾಕತಿ ಅಂತ ನಾನ್ ತಿಳಿದಿರ್ಲಿಲ್ಲ ಮಾವ. ಮಾವ, ನಾ ಸಾಯ್ತೇನೆ. ಎಲ್ಲದಿಲ್ಲ ಮಾವ. ಮಾವ ಮಾವ. ಎಲ್ಲೋ ಇದ್ದ ಮುದುಕ ಗಡಬಡಿಸಿ ಓಡಿ ಬರ್ತಾನ. ನನ್ನ ಮುದುಕಿ ತಟ್ಟೆ ಚೀರ್ದಂಗ ಆತನೋಯಪ್ಪ. ಎಲ್ಲೈತಿ ನನ್ನ ಮುದುಕಿ? ಎಲ್ಲದಿಯ ನೀನು? ಅಯ್ಯಪ್ಪ, ನನ್ನ ಮುದುಕಿ ಸತ್ತೋದ್ರು ಯಪ್ಪ. ನನ್ನ ಮುದುಕಿ ಸತ್ತಂತೆ. ಏನಾತ ನಿನಗ? ಏನಾತ ಮುದುಕಿ? ಹೋಗ ಮಾವ ಬಾರ ಮಾವ ಅಂತಿದ್ದಿ. ಬೈಕಿ ಬುತ್ತಿನ ತುತ್ತು ಮಾಡಿ ಉಡಿಸ್ತಿದ್ದೆ. ನಿನ್ನ ಪ್ರೀತಿ, ನಿನ್ನ ಮಾತು ನಾ ಹೆಂಗ ಮರಿಲೇ ಮುದುಕಿ? ದುರ್ಗಣ್ಣ, ಪಾರ್ಪ ನಿಮ್ಮಮ್ಮ ನೋಡಕ್ ಬಂದಿಯಲ್ಲ. ನೋಡದ ಹುಡುಗ ನಿಮ್ಮ ಬೇಕು ಮನೆಗೆ. ನಿಮ್ಮ ನನಗೆ ರಾಮಾಯಣದ ಕಥೆ ಹೇಳು, ನಿಮ್ಮ ನನಗೆ ಮಹಾಭಾರತದ ಕಥೆ ಹೇಳು ಅಂತಿದ್ದಲ್ಲಪ್ಪ. ಈಗ ಈ ಕಥೆನೇ ಮುಗಿದೋಗದು. ದುರ್ಗಣ್ಣ, ಹೋಗಪ್ಪ ಹೋಗ್ರಿ. ಊರಾಗೆಲ್ಲ ಸುದ್ದಿ ಮಾಡಿ. ನನ್ನ ಮುಖ್ಯರು ಇನ್ನೊಂದು ಚೂರು ಹೊತ್ತಿಗೆ ಮಾಡ್ತೈತಿ. ಊರಾಗೆಲ್ಲ ಸುದ್ದಿ ಮಾಡಿ. ಊರಾಗೆಲ್ಲ ಸುದ್ದಿ ಮಾಡಿ. ನೀ ಇಲ್ಲೇ ಮೂಲೆ ಕುತ್ಕೊಂಡಿ. ಇಲ್ಲಿ ನಿನ್ನ ಹುಡ್ಕಂತ ನಾ ಸಾಲಿ ಬರ್ತೇನೆ. ಸಾಲಿ ಎಲ್ಲ ಸ್ಮಶಾನ ಮಾಡಿ ಇಲ್ಲಿ ಬಂದು ನನ್ನ ಮುದುಕಿಗೆ ಏನ್ ಮಾಡಿದಿಲ್ಲ ನೀನು? ಏನ್ ಮಾಡಿದ್ದಿಲ್ಲ ನನ್ನ ಮುದುಕಿ ನಿನಗೆ? ಎಷ್ಟು ಪ್ರೀತಿಯಿಂದ ಸಾಕಿತ್ತಿಲ್ಲ ನಿನಗೆ? ಎಷ್ಟು ಪ್ರೀತಿಯಿಂದ ಸಾಕಿತ್ತು? ಏನು ಮಾಡಿದಿಲ್ಲ ನನ್ನ ಮುದುಕಿಗೆ? ಮಾತಾಡಲಿ ಮಾತಾಡಲೇ ಮಾತಾಡಲೇ ಅಂದೆ ಅಂತಾನೆ ಇಲ್ಲ ಅಂತ ಮಾಡಿದ್ದೆ. ಅಂತ ಬಿಟ್ಟೇನೋ ಮದುವ. ಯಾರನ್ನು ಸುಮ್ಮನೆ ಬಿಡೋದಲ್ಲ. ನಾ ಯಾರನ್ನು ಸುಮ್ಮನೆ ಬಿಡೋದಲ್ಲ. ರಾಮ್ ರಾಮ್ ರೇಮ್ ತಿಂಗ
ದುಡ್ಡಿ ಕಲಾಸ್, ಎಲ್ಲಾರು ಕಲಾಸ್, ಎಲ್ಲಾರು ಕಲಾಸ್. ಇನ್ನು ಮೇಲೆ ಇಲ್ಲಿರೋ ಸಮಸ್ತ ಆಸ್ತಿಗೂ ನಾನಾ ಸರ್ವಾಧಿಕಾರಿ, ನಾನಾ ಎಲ್ಲ. ನಾ ಯಾರು? ನಾನು ಅವನಿಗಳ ತಾಯಿ ಗರ್ಭದ ಹುಟ್ಟಿ ಬಂದ ಪಾಪು ಅಲ್ಲ, ಒಳಗಡ್ಡೆ ಹುಟ್ಟಿದ ಭೂಪ. ನನ್ನನ್ನು ಯಾವಾಗಾದ್ರೂ ಕೆಣಕಿದ್ರೆ ನಾ ಸಿಲ್ಕಿ ಕಟ್ಟಿಸ್ತೀನಿ, ಸಿಲ್ಕಿಯಾಗಿನ ಹೆಣ ಮಾಡಿಸ್ತೇನೆ, ಸುಡುಗಾಡು ತೋಡಿಸ್ತೀನಿ, ಸುಡುಗಾಡು ಸುಡುದಾಗಿನ ಪೂಜೆ ಮಾಡಿಸ್ತೇನೆ. ಮಾವ ಅಂತ ಮಾವ ಮಾತಾಡಲೇ, ಮಾವ 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 ಮಾತಾಡ, ಮಾವಿನ ಗಿಡದಾಗ ಸೋತಾಡ, ಮಾವ ಮಾವ ಮಾತಾಡ, ಮಾವಿನ ಗಿಡದಾಗ ಸೋತಾಡ. ಹೇಳ್ತಾರೆ ತುಂಬಾ ಯಾರೋಗದಾರಿ ಸಿಪ್ಪಿನ. ನಾನು ಜಾರಿ ಬೀಳಂಗ ಸಿಪ್ಪಿ ಹೋಗಿದ್ದೀರಿ, ಯಾರು ಒಗೆದಿರ್ಬೇಕು ಈ ಸಿಪ್ಪಿನ? ಹುಡುಗರು ಛೆ ಮಾಸ್ತರು ಮುಂದಕ್ಕ ನೆಗದ್ ಬಿದ್ದೈತಿ, ಮುದಿಕೇನು ದೋಸೆ ಇಟ್ಟದೈತಿ. ಮತ್ತೆ ಯಾರು ಒಗೆದಾರಿ ಈ ಸಿಪ್ಪಿನ? ಬೇಲಿನಲ್ಲಿ ನೆನೆಚಿ ಕಲಾಸ್ ಒಗೆದರಾಕಿನ ಒಗೆದರಬೇಕು. ಹಾದ್ರಗಿತ್ತಿ ಪಾದ್ರಗಿತ್ತೇನು? ಅದು ಕಲಾಸ್ ಆಗೈತಿ. ಹಂಗಾರೆ ಯಾರು ಒಗೆದಾರಿ ಸಿಪ್ಪಿನ? ಯಾರು ಒಗೆದ್ರ ನನಗೇನಾಗ್ಬೇಕಾಗೈತಿ? ನಾ ಯಾರು ಸುಮ್ಮನೆ ಬಿಡೋದಲ್ಲ, ನಾ ಯಾರು ಸುಮ್ಮನೆ ಬಿಡೋದಲ್ಲ. ಆಸಾಳ ಸುತ್ತಾಳ ರಸಾತಾಳ ಬಹುದಾಳದಲ್ಲೇ ಇದ್ದರು ಈ ಬಾಳೆಹಣ್ಣಿನ ಸಿಪ್ಪಿ ನಮ್ಮ ಕಲಾಸ ಆಗಲೇಬೇಕು. ರಾಮ್ ಭೀಮ್ ಟಿಂಗರ್ ದೊಡ್ಡ ಒಂದು ಕೆರೆ ಕಥೆ ಇರಬಹುದು, ಮೈಲಾರ ಮಹದೇವಪ್ಪ, ಮೌನ ಕ್ರಾಂತಿ, ಈಶ್ವರ ಅಲ್ಲ ನೀನೇ ಅಲ್ಲ, ಹೀಗೆ ಅನೇಕ ಧಾರಾವಾಹಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ನಾನು ಕೂಡ ಅವೆಲ್ಲ ಧಾರಾವಾಹಿಗಳನ್ನು ನಟನೆ ಮಾಡಿದ್ದೀನಿ. ಮುತ್ತುರಾಜ್ ಹಿರೇಮಠ, ಕುಮಾರ್ ದಾಸ್ ಹುಗಾರ್ ಇವರು ಕೂಡ ನಟನೆಯನ್ನು ಮಾಡಿದ್ದಾರೆ. ಮೊನ್ನೆ ನಮ್ಮ ಹಾವೇರಿ ಜಿಲ್ಲಾ KF ಚಾನಲ್ ಒಳಗ ಶ್ರೀಮತಿ ಶಶಿಕಲಾ ಅಕ್ಕಿ ಮೇಡಮ್ ಕೂಡ ಸ್ವಲ್ಪ ಕಲಾವಿದರ ಬಗ್ಗೆ ಪರಿಚಯ ಮಾಡಿಸ್ತೀನಿ. ಶಶಿಕಲಾ ಅಕ್ಕಿ ಮೇಡಮ್ ಕೂಡ ಅಲ್ಲೊಂದು ನಮ್ಮ ಕಲಾವಿದರ ಬಗ್ಗೆ ಇಂಟರ್ವ್ಯೂ ಕೊಟ್ಟಿದ್ದನ್ನು ನಾವು ನೋಡಿರ್ಬೋದು. ಇದೀಗ ಕಸ್ತೂರಿ ಚಾನಲ್ ಒಳಗೆ ಪಂಚಮಿ ಅಂತಕ್ಕಂಥ ಧಾರಾವಾಹಿ ಬರ್ತಾ ಇದೆ. ಇನ್ನೂ ಚಲೋ ಆಗಿಲ್ಲ, ಬರ್ತಕ್ಕೆ ಮುಂದೆ. ಆ ಧಾರಾವಾಹಿಯಲ್ಲಿ ನಾನು, ಮುತ್ತುರಾಜ್ ಹಿರೇಮಠ, ಶಂಕರ್ ಸುಮ್ಮಣ್ಣವರ, ಕುಮಾರ್ ದಾಸ್ ಹುಗಾರ ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಇವರು ಶ್ರೀಮತಿ ಶಶಿಕಲಾ ಅಕ್ಕಿ ಅಂತಂದು ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಕರಕುಶಲ ವಸ್ತುಗಳನ್ನ ತಯಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತ ಟ್ರೈನಿಂಗ್ ಪಡ್ತಕ್ಕಂಥ ಒಬ್ಬ ಮಹಿಳೆ. ನಮ್ಮ ಜೊತೆಗೆ ಇದ್ದ ಅನೇಕ ನಾಟಕಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಬ್ಬ ಆತ್ಮೀಯ ಸಹೋದರಿ. ಅದೇ ರೀತಿ ವೀರೇಶ್ ಶಂಕಿನಮಠ ಅಂತಂದು ಒಳ್ಳೆ ಹಾಡುಗಾರರು. ಇವರು ಕೂಡ ಒಂದು ಕೋಲಾಟದ ತಂಡವನ್ನು ಕಟ್ಟಿದ್ದಾರೆ ಸವಣೂರು ತಾಲೂಕಿನೊಳಗೆ. ಆ ಕೋಲಾಟ ತಂಡದ ಮುಖಾಂತರ ಅನೇಕ ಜಾತ್ರಾ ಮಹೋತ್ಸವ ಅಥವಾ ಇಲಾಖಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂಥವ್ರು. ಶ್ರೀಮತಿ ಲತಾ ಪಾಟೀಲ್ ಅಂತಂದು ಕಲಾವಿದೆ. ಅನೇಕ ಸಾಕ್ಷರತಾ ಕಾರ್ಯಕ್ರಮಗಳಲ್ಲಿ, ಕಲಾಜಾತ ತಂಡಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂತರು. ಅನೇಕ ನಾಟಕಗಳಲ್ಲಿ ಮತ್ತು ಧಾರಾವಾಹಿಗಳಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. ಇನ್ನೊಬ್ಬ ಗೆಳೆಯ ಮುತ್ತುರಾಜ ಹಿರೇಮಠ ಅಂತಂದು ನಾಟಕ ಹಾಗೂ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಂತವನು. ನಾಗಮಂಡಲ ಸಿನಿಮಾದಲ್ಲಿ ಅವನನ್ನ ತಾವು ಕಾಣಬಹುದು.